ಫುಲ್ಲು ಮಳೆ ಚಾಲು ಆಗೈತಿ. ಹಿಂಗಾಗಿ ಇದನ್ನ ಮಾಡಕ್ಕೆ ನಿಂತೀವಿ ನೋಡ್ರಿ ಎಲ್ಲ. ಅವನು ನಮಸ್ಕಾರ ಎಲ್ಲರಿಗೂ. ನಮ್ಮ ಫಸ್ಟ್ ರೈಡ್ದು. ಆಹಾ, ಫಸ್ಟ್ ಲೇ ಲಡಕ್ ರೈಡ್, ಲೈಫ್ಸ್ ಬೆಸ್ಟ್ ಮೂಮೆಂಟ್. ಎಲ್ಲಿ ಕುಂದಿರ್ತಿ? ಇಲ್ಲೇ ಕುಂದ್ರಬಾರ್ದೇವ ಅದ್ರ ಮೇಲೆ. ಬಾಯ್ ಬಾಯ್. ಮಾರ್ನಿಂಗ್ 7:51 ಆಗೈತಿ. ಜಸ್ಟ್ ಮನೆಯಿಂದ ಬಿಟ್ಟಿವಿ. ಆ್ಯಕ್ಚುಲಿ 7:07 ಬಿಡಬೇಕಾಗಿತ್ತು. ಒಂದು 7:50 ಟೈಮ್. ಹೋಗೋಣ ಆರಾಮ್. ಫಸ್ಟ್ ಟೈಮ್ ಲಗೇಜ್ ಬೇರೆ ಮೌಂಟಿಂಗ್ ಮಾಡೀನಿ. ವಿಲ್ ಸಿ ಹೌ ಇಟ್ ಲುಕ್ಸ್. ಜಸ್ಟ್ ಮುದೋಳ್ ಬೈಪಾಸ್ ಎಂಟ್ರಿ ಆಗಿವಿ. ನಮ್ಮ ಜರ್ನಿ ಮುದೋಳ್ ಟು ಜನ್ಸ್ಕರ್ ವ್ಯಾಲಿ, ಲಡಾಖ್ ರೀಜನ್. ಎಲ್ಲರೂ ಲಾಸ್ಟ್ ಟೈಮ್ ನೇಪಾಲ್ ರೈಡಿಗೆ ಹೆಂಗೆ ಸಪೋರ್ಟ್ ಮಾಡಿರಿ, ಈ ರೈಡಿಗೆ ಹಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋಸ್ ಬರ್ತಿರ್ತಾವ, ನೋಡ್ಕೊತೀರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ. ಮಾರ್ನಿಂಗ್ 8 ಆಗೈತಿ. ಆ್ಯಕ್ಚುಲಿ 7 ಗಂಟೆಗೆ ಬಿಡೋದಿತ್ತು. ಹಿಂಗಾಗಿ 8 ಆಗೈತಿ. ಫಸ್ಟ್ ಇಲ್ಲೆಲ್ಲಾರ ಫ್ಯೂಯಲ್ ಸ್ಟಾಪ್ ತೊಗೊಂಡು ಅಲ್ಲಿಂದ ಹೋಗೋಣ. ಗಾಡಿ ರನ್ನಿಂಗ್ 29,187 ಆಗೈತಿ. ಈ ಸಾರಿ ಎಲ್ಲ ಹೊಸ ಗೇರ್, ಹೊಸ ಜಾಕೆಟ್, ಆಮೇಲೆ ಹೊಸ ಬ್ಯಾಗ್ಸ್, ಲೋ ಫ್ಯೂಲ್ ಸೈನು ಬಂದೇ ಬಿಡ್ತು. ಹನುಮಂತ ಆರಾಮಾಗಿ ಆರಾಮ್ ಬರುವಂಗೆ ಮಾಡಪ್ಪ. ಜೈ ಶ್ರೀ ಕೃಷ್ಣ. But first pit stop for a fuel. ಇದ್ರ 10 ಲೀಟರ್. ಹಾಂ, ಇಲ್ಲ ಜಮ್ಮು ಕಾಶ್ಮೀರ ಇದು. 2 ನಿಮಿಷ. ಹಾಂ, ಸ್ಲೋ. ಒಂದು 2 ನಿಮಿಷ ಲೇಟ್ ಅದರಲ್ಲಿ. ಎಸ್, ಫ್ಯೂಲ್ ಹಾಕ್ಸಿವಿ 10 ಲೀಟರ್ಸು. ರೇಂಜ್ 300 ಬಂದದ. ಇನ್ನು ಎಲ್ಲಿ ಸ್ಟಾಪ್ ಇಲ್ಲ, ಸೀದಾ ಬಿಜಾಪುರ. ನಮ್ಮ ಭಯ ಬರತನ. ಫಸ್ಟ್ ಫ್ಯೂವಲ್ 1,114 ರೂಪಾಯಿ 10 ಲೀಟ್ರ್. ಚಲೋ, ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡ್ಕೊತ. ಇಲ್ಲೇ 8 ಆಯ್ತು ಟೈಮ್. 9:30 ತನಕ ಅಲ್ಲಿ ಹೋಗ್ತೀವಿ. ಗಾಳಿ ಭಾಳ ಅದ, ಆಷಾಢದಲ್ಲ, ಹಿಂಗಾಗಿ ಸಿಕ್ಕಾಪಟ್ಟಿ ಗಾಳಿ ಅದ. ಅಪೋಸಿಟ್ ಗಾಳಿ ಬರತ್ತದ ಭಾಳ. ನೋಡೋಣಪ್ಪ ಏನೇನು ಆಗ್ತದ ಅಂತೇಳಿ. ಒಟ್ಟು ಫಸ್ಟ್ ಡೇ ಆಫ್ ದ ರೈಡ್. ಇವತ್ತೇ ಮೊದಲೇ ದಿನ ಅದ. ನಿಯರ್ ಒಂದು 20 ಡೇಸ್ ಆಗ್ಬೋದು ಈ ರೈಡ್. ಮುದೋಳಿಂದ ನಾವು ಎಲ್ಲಿಗಂದ್ರೆ ಜಾನ್ಸ್ಕರ್ ಸರ್ಕ್ಯೂಟ್ ಮಾಡಕತ್ತೀವಿ. ಜಾನ್ಸ್ಕರ್ ಅಂದ್ರೆ ಒನ್ ಆಫ್ ಲಡಾಖ್ ವ್ಯಾಲಿ. ಸಾಗರ ನೀರು ನೋಡ್ರಿ, ಫುಲ್ ಐತಿ. ದಿಸ್ ಈಸ್ ಕೃಷ್ಣ ರಿವರ್. ಬಾಬಾ ಗಾಳಿ ಇಷ್ಟ ಐತಿ. ಲೆಫ್ಟಿಗೆ ಹಿಂಗೆ ಹೇಳ್ಕೊಂಡು ಹೊಂಟದ ಫುಲ್. ಹಿಂಗೆ ಗಾಳಿ ನೋಡ್ರಿ. ಈಗ ಹೆಲ್ಮೆಟ್ ಅದ ಹಿಂಗಾಗತ್ತದ ಗಾಳಿ. ಫುಲ್ ಗಾಳಿ ಐತಿ. ನನಗೆ ಗೊತ್ತಿಲ್ಲ ವಯಸ್ಸು ಹೆಂಗೆ ಬರ್ತದ ಅಂತೇಳಿ. ಬಿಜಾಪುರಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು. ಒಂದು ಇಲ್ಲಿಂದ ಹೋಗಿ ಆಡಿಯೋ ಚೆಕ್ ಮಾಡ್ತೀನಿ ಒಂದು ಸಾರಿ.
ಆಮೇಲೆ ಪ್ಯಾಟ್ರನ್ನು ಚೇಂಜ್ ಮಾಡ್ಬೇಕು ಗೋಪಾಲದ. ಅವಾಗೆ ಚಿಕ್ಕ ಪಡಸಲಾಗಿ ನೀರ ಮೇಲ್ಗಡೆ ಫುಲ್ ಆಗ್ತದ. ನಮಗೆ ಮಳೆ ಇಲ್ಲ, ಬಟ್ ಕ್ಲೈಮೇಟ್ ಮಾತ್ರ ಸೆಕ್ಸಿ ಐತಿ ಇವತ್ತು. ಅಂತ ಅದೇನು ಬಿಸಿಲಿಲ್ಲ, ಅದ ಮಳೆನೂ ಇಲ್ಲ, ಈ ಥರ ಕೋಲ್ಡ್ ಇಲ್ಲ, ಈ ಥರ ಹೀಟು ಇಲ್ಲ. ಏವನ್ ಕ್ಲೈಮೇಟ್ ಇರುತ್ತೆ, ಏವನ್ ಕ್ಲೈಮೇಟ್. ಬಟ್ ಬೇಜಾರು ಏನಂದ್ರೆ ಈ ಲಾಂಗ್ ಟ್ರಿಪ್ನಾಗ ಈ ರೋಡ್ ಹಂಪ್ಸ್ ಏನದಾವಲ್ಲ, ಇವನ್ ದಾಟ್ಸೋದೇ ಬೇಸರ ಆಗ್ಬಿಡ್ತದೆ. ನಮ್ಮ ಗಾಡಿ ಒಂದ್ಸರಿ ಮೊಮೆಂಟಮ್ ಕಳ್ಕೊತಂದ್ರೆ ಮತ್ತೆ ಬರ್ಬೇಕಂದ್ರೆ ಸುಮ್ಮನೆ ಪೆಟ್ರೋಲ್ ಖರ್ಚು. ಆ ಸ್ಪೀಡ್ನಾಗ ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ಬೇಕಾ. ಬಟ್ ನಮ್ಮಲ್ಲಿ ಹೆಂಗೆ ಆಗ್ತದ, ಸಾಧ್ಯನೇ ಇಲ್ಲ. ನಿನ್ನೆ ಎಲ್ಲ ಮಳೆ ಅದು ನೋಡಿದ್ರೆ ಇವತ್ತೆಲ್ಲ ಮಳೆ ಸಿಕ್ಕೊಂತೀವತ್ತು ಅನ್ಕೊಂಡಿದ್ದೀವಿ. ಬಟ್ ಮೈ ಲಕ್ ಟುಡೇ ಮಳೆ ಇಲ್ಲ, ಏನಿಲ್ಲ, ಬೆಸ್ಟ್ ಕ್ಲೈಮೇಟ್ ಅದ ಇವತ್ತು. ಗಾಡಿ ಮ್ಯಾಕ್ಸಿಮಮ್ 100 ಕ್ರೂಸ್ ಮಾಡೀನಿ ಇಷ್ಟೊತ್ತನ. 90 to 100 ಹೊಡೆಯತ್ತೀನಿ. ನಮ್ಮ ಪಾರ್ಟ್ನರ್ ಫೋನ್ ಬಂದಿತ್ತು, ನಮ್ಮ ಬಿಟ್ಟಿನಪ್ಪ ಜಮ್ಕಂಡಿ ದಾಟಿನ ಅಂತೇಳಿ ಹೇಳಿ ನಮ್ಗೆ. ಇವತ್ತು ನೋಡೋಣ, ಇವತ್ತು ಆಲ್ಮೋಸ್ಟ್ ಧುಳೆ ಹೋಗ್ಬೇಕಂತದ. ಮುಧೋಳಿಂದ 650 ಕಿಲೋಮೀಟರ್ಸ್ ಆಗ್ತದ. ಧುಳೆವರೆಗೆ ಹೋಗ್ತೀವೋ ಅಥವಾ ಇಲ್ಲೇ ಏನಾರ ಛತ್ರಪತಿ ಸಂಭಾಜಿನಗರ ಒಳಗೆ ಸ್ಟೇ ಮಾಡ್ತೀವೋ ಅಂತೇಳಿ ಅಲ್ಲಿಗೆ ಹೋಗುವಾಗೆ ಗೊತ್ತಾಗೋದು. ಆ ಕಡೆ ಏನಾರ ಮಹಾರಾಷ್ಟ್ರ ಜಾಸ್ತಿ ಮಳೆ ಇತ್ತು ಅಂತ ಅನ್ಕೋರಿ, ಇಲ್ಲೇ ಛತ್ರಪತಿ ಸಂಭಾಜಿನಗರಕ್ಕೆ ಸ್ಟೇ ಮಾಡಿಬಿಡ್ತೀವಿ. ಇಲ್ಲ ರೈಡ್ ಮಾಡುವಂಗಿತ್ತಂದ್ರೆ ಅನದರ್ 150 ಕಿಲೋಮೀಟರ್ ಅದ ಧುಳೆ ಮಹಾರಾಷ್ಟ್ರ, ಅಲ್ಲಿವರೆಗೆ ಹೋಗ್ತೀವಿ ಇವತ್ತು. ನಮ್ಮ ಪಾರ್ಟ್ನರ್ ಏನದಲ್ಲ, ಇನ್ನೊಬ್ಬವ ಬರೋದು ಇಲ್ಲೇ ಬಿಜಾಪುರದ ಹೋದಾನ. ಆಮೇಲೆ ಆ್ಯಕ್ಚುಲಿ ಇಬ್ಬರು ಅದಾರ, ಅಣ್ಣ ತಮ್ಮನೆಯವರು. ಅಲ್ಲೋಗಿ ಇಂಟ್ರೊಡ್ಯೂಸ್ ಮಾಡ್ತೇನೆ. ಇವಾಗ ಜಸ್ಟ್ ಬಿಜಾಪುರಿಂದ ಹೊಂಟಿವಿ. ನಮ್ಮ ಪಾರ್ಟ್ನರ್ ಬಂದ, ಓಂಕಾರ್ ಸಾಂಬರೇಕರ್ ಅಂತೇಳಿ, ಅಲ್ಲಿ ಹೊಂಟಾನ ಮುಂದೆ. ಅವ ಸ್ಪೀಡ್ 400 ಮೇಲೆ ಅದನ್ನ, ಟ್ರಯಂಫ್ ಸ್ಪೀಡ್ 400. ಬಿಜಾಪುರಿಂದ ಈ ಹೊರಗೆ ಬಂದ್ವಿ, ಕೋಟೆಗೋಡೆ ದಾಟಿ ಹೈವೇ ಹತ್ತಿದ್ಮೇಲೆ ಸಿಗೋಣ ನಿಮ್ಗೆ. ಈ ಟ್ರಿಪ್ಪಿನ ಫಸ್ಟ್ ಸ್ಟೇಟ್ ಕ್ರಾಸ್ ಮಾಡಕತ್ತೀವಿ ಈಗ. ಅಲ್ಲ, ಎಂಟ್ರಿ ಆಗಕತ್ತೀವಿ, ಸಾರಿ, ಫಸ್ಟ್ ಸ್ಟೇಟ್ ಒಳಗೆ ಎಂಟ್ರಿ ಆಗಕತ್ತೀವಿ. ದಿಸ್ ಈಸ್ ಮಹಾರಾಷ್ಟ್ರ. ಇಲ್ಲಿ ಆರ್ ಟಿ ಒ ಚೆಕ್ ಪೋಸ್ಟ್ ಆಯ್ತು, ಇದಾಯ್ತು ಇರ್ತಾವಲ್ಲ, ಇಲ್ಲಿ ಪಾಸ್ ಆಗ್ಬೇಕು ಈಗ ಆರ್ ಟಿ ಒ ಚೆಕ್ ಪೋಸ್ಟ್. ಅಂದ್ರೆ ಇದೆಲ್ಲ ವೇಟ್ ಗೇಟ್ ಮಾಡಿ ಒಳಗಡೆ ಬಿಡ್ತಾರಲ್ಲ, ಹಂಗೆ ಸಮೀಪ ಬಂದೀವಿ. ಆರ್ ಟಿ ಒ ಚೆಕ್ ಪೋಸ್ಟ್ ಎಂಟ್ರಿ ಆಗೋದು ಎಲ್ಲ ಎಂಟ್ರಿ ಆರ್ ಎಕ್ಸಿಟ್. ಜಸ್ಟ್ ಡೋನಿ ಇದು ಭೀಮಾ ನದಿ ದಾಟಿದೆವು. ವೆಲ್ಕಮ್ ಟು ಮಹಾರಾಷ್ಟ್ರ. ಅಂದ್ರೆ ನದಿ ಈಚೆಗಡೆದೆಲ್ಲ ಮಹಾರಾಷ್ಟ್ರ, ನದಿ ಆಚೆಗಡೆದೆಲ್ಲ ಕರ್ನಾಟಕ ಅದಲ್ಲ, ಹಿಂಗಾಗಿ. ಬಟ್ ಇಲ್ಲಿ ಮಟ್ಟ ಮನೆಯಿಂದ 156 ಕಿಲೋಮೀಟರ್ ಬಂದೀವಿ. 156 ಕಿಲೋಮೀಟರ್ ಮಾರ್ನಿಂಗಿಂದ. ಅಂದ್ರೆ ಬಿಜಾಪುರಕ್ಕೆ ಬಂದು 9 ಗಂಟೆಗೆ ರೀಚ್ ಆದ್ವಿ. ಬಟ್ ಬಿಜಾಪುರ ಬಿಡುವಾಗ 10:30 ಟೈಮ್, ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಬಿಜಾಪುರದಾಗ ಬಂದ್ರೆ ಗಾಳಿ ಭಾಳ ಅದ, ಬಟ್ ಮಜಾ ಬರತ್ತದ ರೈಡ್. ಬಟ್ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಅದ, ಆಷಾಢ ಗಾಳಿ ಅದ. ಹಿಂಗಾಗಿ ಹೆಲ್ಮೆಟ್ ಹಿಂಗೆ ಒಂದು ಸೈಡ್ ಹಿಂಗೆ ತೊಗೊಂಡು ಹೋಗ್ಬಿಡ್ತದ. ರೈಟ್ ಸೈಡ್ ಹಿಂಗೆ ಗಾಳಿ ಅದಲ್ಲ, ಒಂದೇ ಸೈಡಿಗೆ ಹಿಂಗೆ ತೊಗೊಂಡು ಹೋಗ್ಬಿಡ್ತದ ಗಾಳಿ.
ಈಗ ಸೊಲ್ಲಾಪುರಿಗೆ ಹೋಗಿ ಏನಾರ ಸ್ವಲ್ಪ ಹೊಟ್ಟಿಗೆ ಹಾಕೊಂಡು ಮುಂದೆ ಮತ್ತೆ ಕಂಟಿನ್ಯೂ ಮಾಡೋನು. ಕಾರ್ಸ್ ಆ್ಯಂಡ್ ಕಾರ್ಸ್ ಇಲ್ಲೇ ಹೋಗ್ಬೇಕು ಮಹಾರಾಷ್ಟ್ರ ಚೆಕ್ ಪೋಸ್ಟಿಗೆ. ಉಳ್ದವರೆಲ್ಲ ದೊಡ್ಡ ದೊಡ್ಡ ಲಾರಿ ಎಲ್ಲ ಬರ್ತಿರ್ತಾವಲ್ಲ, ಅದು ಈ ಕಡೆ ಹಾದು ಹಿಂಗೆ ಹೋಗಿ ಅಲ್ಲಿ ತಾನೇ ಚೆಕ್ ಮಾಡ್ತಾರೆ ಗಾಡಿ ವೇಟೇಜ್. ಅಂದ್ರೆ ನೀವೆಲ್ಲ ಲಿಮಿಟ್ದಾಗ ಅದಿರೋ ಅಥವಾ ಕ್ರಾಸ್ ಆಗಿರೋ ಅಂತೇಳಿ ಚೆಕ್ ಮಾಡ್ತಾರೆ. ಅಲ್ಲಿ ಇಲ್ಲದ ವೇ ಬ್ರಿಡ್ಜ್ ಇರ್ತಾವೆಲ್ಲ ಕೆಳಗಡೆ, ಆ ಟೋಲ್ ಇವು ಎಲ್ಲ ಸ್ಟೇಟ್ ಒಳಗೂ ಸೇಮ್ ಇರ್ತದೆ. ಇಷ್ಟು ಟಯರಿಗೆ ಇಂತಿಷ್ಟು ವೇಟ್ ಇರ್ಬೇಕಂತೇಳಿ. ಆಯ್ತು, ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ ಇನ್ನೊಂದು 25 ಕಿಲೋಮೀಟರ್ಸ್ ಇರ್ಬೋದು ಮಹಾರಾಷ್ಟ್ರ ಒಳಗಡೆ, ಅಂದ್ರೆ ಸೊಲ್ಲಾಪುರ್ ಸಿಟಿ. ಇದು ಇವತ್ತಿಂದು 3ನೇ ಟೋಲ್. ಓಕೆ, ಇದು 3ನೇ ಟೋಲ್ ಇವತ್ತು. ಸೊಲ್ಲಾಪುರ್ ದಾಟಿ ಬಂದ ಮೇಲಿಂದ ಟೋಲ್ ಇವತ್ತಿದೆ. ಟೋಟಲ್ ಮನೆಯಿಂದ ಬಿಟ್ಟು ಬಂದ ಮೇಲೆ ಇದು 3ನೇ ಟೋಲು. ಸ್ವಲ್ಪ ಏನಾರ ಹೊಟ್ಟೆ ಗಿಟ್ಟಿಗೆ ಹಾಕೊಂತೀವಿ. ಅಪೋಸಿಟ್ ಹೋಗ್ಬೇಕಾಗ್ತದ, ಆಪ್ಷನ್ ಇಲ್ಲ. ಟಿಫಿನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಕುಸ್ತಿ ಹಿಡಿಬೇಕಾಗೈತೆ ನಾವೀಗ. ಟಿಫಿನ್ ಮಾಡೋಕೆ ಎಷ್ಟು ಕುಸ್ತಿ ಹಿಡಿಬೇಕಾ? ಸಾರಿ. ಎಷ್ಟು ಹೆಂಗೈತೆ ನೋಡಿ. ಮಿಸಳ ಪಾವಡೆ ಆಗ್ತದೆ ನಾಷ್ಟಕ್ಕೆ ಮಸ್ತ್. ನಾಷ್ಟ ಆಯಿತು, ಚಲೋ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ. ಟೋಲ್ಗೇಟಿಂದ ಯೂಟರ್ನ್ ತಗೋಬೇಕಾ? ಹೋದ್ರೆ ಮಹಾರಾಷ್ಟ್ರ ಮಳೆ ಆದ್ರೆ ಎಷ್ಟು ಗ್ರೀನ್ರಿ ಇರ್ತದೆ ಅಂತೇಳಿ. ಈಗ ಸಿಕ್ಕಾಪಟ್ಟಿ ಮಳೆ ಆಗ್ತದ ಮಹಾರಾಷ್ಟ್ರಕ್ಕೆ. ನೋಡ್ರಿ ಎಲ್ಲಿ ನೋಡಿದ್ರು ಗ್ರೀನ್. ಯಾಕಂದ್ರೆ ಹಾಸಿಗೆ ಹಸಿದ್ದು ಗ್ರೀನ್ ಹಾಸಿಗೆ ಹಚ್ಚಾರ ಅದ್ರಾಗ ನಡ್ಕೊತ ಬೈಕ್ ತೊಗೊಂಡು ಹೊಂಟಿವ ನಮ್ಗೆ ಫೀಲಿಂಗ್ ಆಗತ್ತೆ. ಸ್ವಲ್ಪ ಇಡಿಯಟ್ಸ್ಗಳ ಮಕ್ಕಳು ಇರ್ತಾರೆ ಇಲ್ಲೇ ಗಾಡಿ ಹೊಡೆಯೋರು, ಅವರಿಂದ ಸ್ವಲ್ಪ ಅಂದ್ಕೊಂಡು ಗಾಡಿ ಹೊಡಿಬೇಕಷ್ಟೇ. ಅಂದ್ರೆ ಯಾವಾಗ ಬೇಕು ಅವಾಗ ಟರ್ನ್ ತೊಗೊತಾರ, ಇದನ್ನ ತೊಗೊತಾರ. ನೋಡ್ರಿ ಫುಲ್ಲು ಗ್ರೀನ್, ಎಲ್ಲಾದರೂ ಹೆಂಗೆ ನೋಡಿದ್ರು ಗ್ರೀನೇ. ನಾರ್ಮಲ್ ಏನೂ ಒಂದು ಇದು ಸಿಗಂಗಿಲ್ಲ, ಫುಲ್ ಗ್ರೀನ್ ಅದ. ಗ್ರೀನ್ ಒಳಗೆ ಹೈವೇ ಎಷ್ಟು ಮಸ್ತ್ ಅನಿಸ್ತದ ಅಂದ್ರೆ ಫ್ಲೈಓವರ್ ಇದು ನೋಡಕ್ಕೆ ನಮಗೆ ಮಾತ್ರ ಮಜಾ ಬರತ್ತದ. ಮಳೆ ಇಲ್ಲ, ಬಿಸಿಲಂತೂ ಸ್ವಲ್ಪ ಇಲ್ಲೇ ಇಲ್ಲ, ಫುಲ್ ಮಾಡಾಗೈತಿ. ಬಟ್ ಇನ್ನೂ ತನಕನೂ ನಾವು ಎಲ್ಲಿ ಮಳೆ ಸಿಕ್ಕಿಲ್ಲ. ಬೆಳಗ್ಗೆಯಿಂದ 225 ಕಿಲೋಮೀಟರ್ಸ್ ಆಗೈತಿ ಮುಧೋಳಿಂದ. ಬಟ್ ಇನ್ನೂ ತನಕ ಅಂತ ಮಳೆ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ನಮ್ಗಂತೂ. ನಾವು 100 ಕ್ರೂಸ್ ಮಾಡಿದ್ರೆ ಅಲ್ಲಿಂದ ಜೈ ಶ್ರೀರಾಮ್ ಫ್ಲಾಗ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತಿತ್ತು. ಈಗ ಮಹಾರಾಷ್ಟ್ರ ಒಟ್ಟು ಗುಡ್ಡನೇ ನೋಡ್ರಿ. ಈಗ ಇಲ್ಲೇನೋ ಮಳೆ ಆಗಿ ಹೋಗೈತಿ ಈಗ ಆಲ್ರೆಡಿ. ನಾವೇನು ಮಳೆ ಸಿಕ್ಕಿಲ್ಲ ಇನ್ನೂ ತನಕ.
ನೋಡ್ರಲ್ಗ ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಐತೆ ಅಲ್ಟಿಮೇಟ್. ನನ್ನ ಮಕ್ಕಳು ಒಮ್ಮೆ ಒಳಗೆ ಬಂದ್ಬಿಟ್ಟ. ಏಯ್ ಪಂಚರ್ ಆಗೋದು ಗಾಡಿ ಇದನ್ನ ಹೊಡ್ಕೊಂಡು ಹೊಂಟಾನ ಹಂಗೆ ಅಣ್ಣ. ಅದೇನು ಅರು ಅದಾನೋ ಏನು ಹಂಗೆ ಹೊಡ್ಕೊಂಡು ಹೊಂಟಾನೋ ಗೊತ್ತಿಲ್ಲ. ಫುಲ್ಲು ಮಳೆ ಚಾಲು ಆಗೈತಿ, ಹಿಂಗಾಗಿ ಇದನ್ನು ಮಾಡಕ್ಕೆ ನಿಂತೀವಿ ನೋಡ್ರಿ. ಎಲ್ಲ ರೇನ್ ಕವರ್ ಹಾಕೊಂಡಿವಿ ಅಣ್ಣ ನಾನು ಕೂಡಿ. ಗಾಡಿ ಅಂತೂ ಫುಲ್ ರೇನ್ ಕವರ್ ಪ್ಯಾಕ್ ಆಗೈತಿ. ಮಳೆ ಏನು ಜೋರಿಲ್ಲ, ಅದ್ರ ಕಂಟಿನ್ಯೂ ಅದಲ್ಲ, ಹಿಂಗಾಗಿ ಸ್ವಲ್ಪ ಬೇಡ ಬೇಡ ಅಂತೇಳಿ ಹಾಕ್ಕೊಂಡಿವಿ. ಡೇಸ್ ಸೆಕೆಂಡ್ ಪೆಟ್ರೋಲ್ ಸ್ಟಾಪ್. ಅವನು ಸೋಳ ಕಳ್ಸ್ಯಾನ ನಮ್ಮ ಮನೆ ಕಡೆ. ಇಲ್ಲಿ ಪೆಟ್ರೋಲ್ 112 ರೂಪಾಯಿ 41 ಪೈಸೆ ಐತಿ. ಇಲ್ಲಿ ತುಳಜಾಪುರ ದಾಟಿ ದೂರ ಭಾಳ ಬಂದೀವಿ. ಆಲ್ಮೋಸ್ಟ್ ಮನೆಯಿಂದ ಒಂದು 260-270 ಕಿಲೋಮೀಟ್ರ್ ಬಂದೀವಿ ಮಹಾರಾಷ್ಟ್ರ ಒಳಗೆ. 112 ರೂಪಾಯಿ 48 ಪೈಸೆ ಅದ. ಇದು ಸೆಕೆಂಡ್ ಸ್ಟಾಪ್ ನಮ್ಮದು ಇವತ್ತಿಂದ. ನೋಡ್ರಿ ಮಳೆ ಹೆಂಗೈತಿ. ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರಿಂದ ಹಿಂಗೆ ಬರತ್ತೀವಿ ಇಷ್ಟು ಮಳೆಯಾಗ. ಮತ್ತೆ ಎಲ್ಲಿ ಗ್ಯಾಪ್ ಆಗತ್ತಿಲ್ಲ ಮಳೆ. ಮುಂದಂತೂ ಇನ್ನೂ ಹೆವಿ ಅದ. ಒಂದು ಇನ್ನೂ ಮುಂದೆ ಅಟ್ಲೀಸ್ಟ್ ಇಪ್ಪತ್ತಕ್ಕ ಒಂದು ಅಟ್ಲೀಸ್ಟ್ ಏನಾರು ಕಂಡಾರ ಕಾಣತ್ತಿತ್ತು. ಈಗ ಅದು ಕಾಣತ್ತಿಲ್ಲ, ಫುಲ್ ಮಳೆ. ಇನ್ನು ಮುಂದೆ ಇನ್ನೂ ಜಾಸ್ತಿ ಇರ್ಬೋದು. ಈಗ ಆಲ್ಮೋಸ್ಟ್ ಮುಧೋಳಿಂದ 296 ಕಿಲೋಮೀಟ್ರ್ ಬಂದೀನಿ. ಅಂದ್ರೆ 300 ಕಿಲೋಮೀಟ್ರ್ ಬಂದಂಗೆ ಆಯ್ತು ಆಲ್ಮೋಸ್ಟ್ ಮುಧೋಳಿಂದ. ಈಗ ಟೈಮ್ 2:45 ಆಗೈತೆ. ನೋಡ್ರಿ ಗಾಡಿ ಅದು ಹೆಂಗೆ ನೀರು ಜಿಗ್ಸಾಕ್ತಾವು ನೋಡ್ರಲ್ವ. ಕ್ಯಾಮ್ರಾದಾಗ ಕಾಣಕತ್ತದ ಇಲ್ಲ ಗೊತ್ತಿಲ್ಲ. ತೇರಿಕೆ ಗೌರಿ ಸೈಡಿಗೆ ಹೋದಿವಿ ಅಂದ್ರೆ ಮುಗಿದ ಹೋಯ್ತು ಈಗ. ನೋಡ್ರಲ್ಗ ಕ್ಯಾಪರೇ ನೋಡ್ರಿ ಕಣಿ ಹಂಗದ ರೋಡ್ ಮಸ್ತ್ ಅದ. ನಾವು ಎರಡು ಗುಡ್ಡ ಕಟ್ ಮಾಡಿ ಒಟ್ಟು ಕೆಳಗಡೆ ಹೆಂಗದ ಅಂದ್ರೆ ಹೋಗುತ್ತಾ ರೋಡ್ ಬ್ರೇಕ್ ಹಾಕ್ಯಾರ. ಅದು ನೋಡ್ರದ ಇಷ್ಟೊತ್ತಕ ನಮಗೆ ಕೆಡ್ಸಕತ್ತದ ಇವೆ. ಟ್ರಕ್ ಫುಲ್ ಇದನ್ನ ಹೋಗಿತಾವಲ್ಲ ಒಗದು ಅಂತಂದ್ರೆ ನಮಗೆ ಏನೂ ಕಾಣಂಗೇ ಇಲ್ಲ. ಫುಲ್ ಹೆಲ್ಮೆಟ್ ಎಲ್ಲ ನೀರು ಆಗಿಬಿಡ್ತದ. ಅವತ್ತು ಗುಡ್ಡ ಮಾತ್ರ ಭಾರಿ ಐತಿ. ಸಣ್ಣ ಪೂರ ಕಲ್ಲಿಂದ ಅದ. ಕಲ್ಲು ಕಟ್ ಮಾಡೋ ತೆಗ್ದಾರ, ಜಾರಿಗೆ ಹೊಡೆದಾರ. ಫುಲ್ ಜಾರಿಗೆ ಹೊಡೆದು ಪ್ಯಾಕ್ ಮಾಡಿಬಿಟ್ಟಾರ. ಇಡೀ ಮಹಾರಾಷ್ಟ್ರನ ಹಿಂಗೆ. ನಾಳೆ ತೋರಿಸ್ತೀನಿ. ಸಂಭಾಜಿನಗರ ಇಳಿಯುವಾಗ ಅದೇನು ಔರಂಗಾಬಾದ್ ಯಾವುದೈತಿಲ್ಲ, ಅದನ್ನು ಇಳಿಯುವಾಗ ಕೆಳಗಡೆ ಹಿಂಗೆ ಫುಲ್ಲು ಗುಡ್ಡ ಸುತ್ತಿ ಕೆಳಗೆ ಇಳಿಬೇಕು. ಧೂಳೆ ಹೋಗ್ಬೇಕಂದ್ರೆ ಓಲ್ವೋ ಟ್ರಕ್ ಭಾರಿ ಅದಾವ. ಮತ್ತು ಎಲ್ಲ ಕಡೆ ಅವೇ ಟ್ರಕ್ ಮಸ್ತದ. ಗಿಡ ನೋಡ್ರಿ ಎಷ್ಟು ದೊಡ್ಡದವು, ಫಸ್ಟ್ ಕ್ಲಾಸ್. ಬೀಡ್ ಆ್ಯಕ್ಚುಲಿ ಇನ್ನೊಂದು 15-16 ಕಿಲೋಮೀಟ್ರ್ ಇರ್ಬೋದು ಬೀಡ್. ಬಟ್ ನಾವು ಬೈಪಾಸ್ ಮಾಡ್ಬೇಕು ಬೀಡಿಗೆ. ನೋಡ್ಬೇಕು ಇನ್ನೂ ಊಟ ಮಾಡಿಲ್ಲ. ಇನ್ನೂ ಟೈಮ್ 4 ಗಂಟೆ ಆಯಿತು. ಮನೆಯಿಂದ 354 ಕಿಲೋಮೀಟರ್ ಜರ್ನಿ ಆಗಿದೆ.
ಇಲ್ಲಿ ತನಕ ಯಾವಾಗ ಸಲ್ಲಾಪುರ ದಾಟ್ ಏನು ಮುಂದೆ ಬಂದೀವಿ, ತುಳಜಾಪುರ ದಾಟಿದ ಮೇಲೆ ಮಳೆ ಚಾಲು ಆಗಿದ್ದು ಇನ್ನೂ ತನಕನೂ ಮಳೆ ಬಿಟ್ಟಿಲ್ಲ. ಕಂಟಿನ್ಯೂ ಮಳೆ ಅದ, ಕಂಟಿನ್ಯೂ ಮಳೆನೇ ಬಿಡತ್ತಿಲ್ಲ. ಡ್ಯಾಮ್ ಇದ್ದಂಗದ, ಬಟ್ ನೀರು ಬೀಳತ್ತಿಲ್ಲ ಪಾಸಾಗಿ. ಓಕೆ, ಲಾಸ್ಟ್ ಟೈಮ್ ಬೀಳತ್ತಿದ್ದು ಇಲ್ಲೇ ನೋಡೋಗಿದ್ದೀವಿ. ಲಾಸ್ಟ್ ಟೈಮ್ ಬಂದ ಬೀಳತ್ತಿದ್ದು. ಈಗಿಲ್ಲ, ಇನ್ನೂ ಅಷ್ಟು ತುಂಬಿಲ್ಲ. ಇದು ತುಂಬಿದ್ರೆ ಭಾರಿ ಚಂದ ನೀರು ಬೀಳ್ತದೆ ಹೊರಗಡೆ. ಈಗ ಜಸ್ಟ್ ಊಟ ಮಾಡಿದ್ದೀವಿ. ಟೈಮ್ ಮೋಸ್ಟ್ಲಿ 5:30 ಆಗೈತಿ. ಈಗ ಬೀಡೊಳಗೆ ಅದೀವಿ ನೋಡ್ರಿ. ಇಷ್ಟೊತ್ತನ ಊಟ ಮಾಡೋ ತನಕ ಮಳೆ ನಿಂತಿತ್ತು, ಒಳ್ಳೆ ಸ್ಟಾರ್ಟ್ ಆಯ್ತು ಮಳೆ ಫುಲ್ ಜೋರು. ಗಾಡಿ ಅಂತೂ ಫುಲ್ ರಾಡ್ ಐತೆ. ಕೆಳಗೆ ಇಂಜಿನ್ ಮಾತ್ರ ರಾಡ್ ಆಗೈತಿ, ಮ್ಯಾಲಿಂದ ಮಾತ್ರ ಸ್ವಚ್ಛ ಹಾಕೋತಾನ ಅದು ಹಂಗೆ ಕಂಟಿನ್ಯೂಸ್. ನೋಡಿದೆ ಫಂಡೊಳಗೆ ನೀರು ಬೀಳತ್ತು. ಫುಲ್ ಮಳೆ. ಇನ್ನು 250-300 ಕಿಲೋಮೀಟರ್ಸ್ ಹೋಗೋದದ ನಮ್ಮದು ಜರ್ನಿ. ನೋಡ್ಬೇಕಿಲ್ಲ ಎಷ್ಟೊತ್ತಾಗುತ್ತೋ ಏನೋ. ನೋಡ್ಬೇಕು, ಕಂಟಿನ್ಯೂ ಮಳೆ ಬೀಳತ್ತದ. ಬೀಡಿಗದೀವಿ ಈಗ, ಬೀಡ್ ಮಹಾರಾಷ್ಟ್ರ. ಮಳೆ ಇತ್ತು ಒಮ್ಮಿಂದ, ಇಷ್ಟೊತ್ತು ಮಳೆ ಇತ್ತು, ಒಮ್ಮಿಂದೊಮ್ಮಿಂದಲೇ ಬೆಳಕಾಯ್ತು ನೋಡ್ರಿ. ಈಗ ಈ ಕಡೆ ಸ್ವಲ್ಪನೂ ಮಳೆ ಇಲ್ಲ, ಎಲ್ಲ ಹೋಗ್ಬಿಡ್ತು. ಹಿಂದೆ ಫುಲ್ ಬ್ಲ್ಯಾಕ್ ಕ್ಲೌಡ್ಸ್ ಇದ್ವು, ಎಲ್ಲ ಹೋಗ್ಬಿಟ್ಟು ಸಡನ್ನಾಗಿ ಒಮ್ಮೆ ಬೆಳಕಿಗೆ ಬಂದು ಈ ಕಡೆ ಏನು ಕ್ಲೌಡ್ಸೇ ಇಲ್ಲ, ಮ್ಯಾಲೆ ಏನು ಕ್ಲೌಡ್ಸ್ ಇಲ್ಲ, ಏನಿಲ್ಲ. ಮೈಲೇಜ್ ಫುಲ್ ಟ್ಯಾಂಕಿಗೆ ನಿಯರ್ಲಿ 380-400 ಕಿಲೋಮೀಟರ್ಸ್ ಬರೋದು. 25 ಬರತ್ತದ ಮೈಲೇಜ್. 30 ಮಿನಿಮಮ್ 30 ಬರ್ತಿತ್ತು. ನಾವು 100 ಕ್ರೂಸ್ ಮಾಡಿದ್ರೆ ಮಿನಿಮಮ್ 30 ಮೈಲೇಜ್ ಬರೋದು ಹೋಗಿ 25 ಬರತ್ತದ ಮೈಲೇಜ್. ಮತ್ತು ನೋಡಿದ್ರೆ ಈ ಗಾಡಿ E20 ಕಂಪ್ಯಾಟೇಬಲ್ ಅದ. ದುಳೆ 168 ಅದ. ಇನ್ನು ಔರಂಗಾಬಾದ್ ಸಿಟಿಗೆ ನಾವೆಲ್ಲ ಲೆಫ್ಟ್ ಹೋಗ್ಬೇಕು. ನೋಡ್ರಿ ಅಲ್ಲೆಲ್ಲ ಸಿಟಿ ಕಾಣ್ತದ್ಲ, ಅದೇ ಎಲ್ಲ ಸಿಟಿ. ಅಲ್ಲಿ ಹಿಂದ್ಗಡೆಯಿಂದ ಕಂಟಿನ್ಯೂಸ್ ಅದಾಗ, ಇಲ್ಲಿಂದ ಎಲ್ಲ ಸಿಟಿನೇ ಇದು.